ಪರೇಡ್ ಕಮಾಂಡರ್ ಶ್ರೀ ಸುನಿಲ್ ಪಿ ಕೊಡ್ಲಿ, ಡಿಎಸ್ಪಿ ಡಿಎಆರ್ ಬೀದರ್ ಅವರ ನೇತೃತ್ವ ಮೊದಲನೇ ತುಕಡಿ ಶ್ರೀ ಭರತ್ ಎಆರ್ಎಸ್ಐ ರವರು ಮುನ್ನಡೆಸುತ್ತಿದ್ದಾರೆ. ಎರಡನೇ ತುಕಡಿ ಕೆಎಸ್ಆರ್ಪಿ ಬೀದರ್ ಶ್ರೀ ಡಿಎ ಬಿರಾದರ್ ಆರ್ಎಸ್ಐ ರವರು ಮುನ್ನಡೆಸುತ್ತಿದ್ದಾರೆ. ನಾಗರಿಕ ಪೊಲೀಸ್ ಠಾಣೆರವರು ಮುನ್ನಡೆಸುತ್ತಿದ್ದಾರೆ. ಸಂಚಾರ ಟ್ರಾಫಿಕ್ ರವರು ಮುನ್ನಡೆಸುತ್ತಿದ್ದಾರೆ. ಶ್ರೀಮತಿ ನಂದಿನಿ ಪಿಎಸ್ಐ ಮಂಡಳಿ ಠಾಣೆರವರು ಮುನ್ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆ ಬೀದರ್ ಶ್ರೀ ಶಾಂತ್ ಕುಮಾರ್ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಅಬಕಾರಿ ಇಲಾಖೆ ಬೀದರ್ ಕುಮಾರಿ ಪೊಲೀಸ್ ಮಹಿಳಾ ಪೊಲೀಸ್ ಅರಣ್ಯ ಇಲಾಖೆ ಬೀದರ್ ತುಕಡಿ ವಿಶೇಷ ಘಟಕಗಳು 11ನೇ ತುಕಡಿ ಅಷ್ಟು ಮಳೆ ಆಗಿದೆ. ಆದರೆ ಇನ್ನೂ ಡ್ಯಾಮ್ ತುಂಬಿಲ್ಲ, ಇನ್ನೂ ಕೆರೆಗಳು ತುಂಬಿಲ್ಲ. 9-10 ಕೆರೆಗಳು ಮಾತ್ರ ತುಂಬಿದೆ. ಇನ್ನು ಈಗ ಸೆಪ್ಟೆಂಬರ್ ಅಲ್ಲಿ ಆಗಸ್ಟ್ ಅಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆ ಇವತ್ತು ಸಲಕರಣೆಗಳು ಕೊಡುವಂಥದ್ದಿರ್ಬೋದು, ಇವತ್ತು ಸಾಲ ಕೊಡುವಂಥದ್ದಿರ್ಬೋದು. ಎಲ್ಲ ರೈತರಿಗೆ ಆಧಾರವಾಗಿ ಇವತ್ತು ಅನುದಾನ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಕೃಷಿ ಸಚಿವರಿಗೆ ಹೇಳಿದ್ದಾರೆ. ಅವ್ರು ಕೊಡ್ತಾರೆ ಅನ್ನುವಂತ ಒಂದು ಭರವಸೆ ಇದೆ. ಬೆಳೆಯುವಂಥದ್ದಕ್ಕೆ ಪಾಲಿ ಹೌಸ್ ಇಟ್ಕೊಂಡು ಎಲ್ಲಾ ರೀತಿಯ ಒಂದು ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆತ್ಮೀಯ ಬಂಧುಗಳೇ, ಮಕ್ಕಳಿಗೆ ಶೂ ಖರೀದಿ ಮಾಡ್ತಾರೆ, ಬಟ್ಟೆ ಖರೀದಿ ಮಾಡ್ತಾರೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ, ಟ್ಯಾಕ್ಸ್ ಜಾಸ್ತಿ ಬರ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಯಾರು ಏನೇ ಹೇಳಿದ್ರು ಯಶಸ್ವಿಯಾಗಿ ಈ ಗ್ಯಾರಂಟಿ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ, ಇದನ್ನು ಮುಂದುವರಿಸ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾನೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಅದು ಸುಳ್ಳು. ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇವತ್ತು ಈ ವರ್ಷ 5,000 ಕೋಟಿ ನಾವು ಯಾಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಡ್ತಾ ಇದ್ದೇವೆ? ಹಣ ಇದೆ, ಇವತ್ತು ಹಣ ಇದೆ. ನಾವು ಯೋಜನೆ ಮಾಡಿ ಮಂಜೂರಾತಿ ಪಡೆದು ಖರ್ಚು ಮಾಡಬೇಕಾಗಿದೆ. ಇವತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾರೆ.